ಕಾಂಗ್ರೆಸ್ನ ನಾಯಕರಿಗೆ ಸೆಲೆಬ್ರಿಟಿಗಳು ಯಾಕೆ ಟಾರ್ಗೆಟ್ ಅನ್ನೋದು ಈ ಕ್ಷಣಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ರೋಹಿತ್ ಶರ್ಮಾ ಭಾರತ ತಂಡದ ಕ್ರಿಕೆಟ್ ತಂಡದ ನಾಯಕ, ಅವ್ರ ಬಗ್ಗೆ ಶಮಾ ಮೊಹಮ್ಮದ್ ಬಾಡಿ ಶೇಮಿಂಗ್ ಮಾಡಿದ್ದಾರೆ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ತೂಕದ ಬಗ್ಗೆ ಟೀಕಿಸಿದ ಕಾಂಗ್ರೆಸ್ ವಕ್ತಾರ. ರಾಜ್ಯದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಟಾರ್ಗೆಟ್ ಆಗಿಬಿಟ್ರ. ವರ್ಷದ ಹಿಂದಿನ ಹೇಳಿಕೆ ಬಗ್ಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಟೀಕಿಸಿದ್ದಾರೆ. ನಿರ್ಮಾಪಕರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಪಾಲಿಟಿಕ್ಸ್ ನಡೆದಿದೆ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರಿಗೆ ಕಲಾವಿದ್ರು ಅಂತಂದ್ರೆ ಕಣ್ಣು ಕುಕ್ಕುವಂತಾಗಿದ್ಯಾ? ಕೆಲವರು ಅದನ್ನ ಸಮರ್ಥಿಸ್ಕೊಳ್ತಿದ್ದಾರೆ, ಕೆಲವರು ಅದನ್ನ ಟೀಕಿಸ್ತಾ ಇದ್ದಾರೆ. ಆದ್ರೆ ಸೆಲೆಬ್ರಿಟಿಗಳು ಅಂದ್ರೆ ಯಾಕೆ, ಕಲಾವಿದರು ಅಂತಂದ್ರೆ ಯಾಕೆ ಅಂದ್ರೆ ಒಂದ್ ಕಡೆ ಆದ್ರೆ, ಇವತ್ತು ರೋಹಿತ್ ಶರ್ಮಾ ಅವರು ಎಷ್ಟು ಮ್ಯಾಚ್ಗಳಲ್ಲಿ ಅವರು ಸೆಂಚುರಿಯನ್ನ ಸಿಡಿಸಿಲ್ಲ, ಎಷ್ಟು ಮ್ಯಾಚ್ಗಳಲ್ಲಿ ಸೆಂಚುರಿಯನ್ನ ಸಿಡಿಸಿಲ್ಲ. ಕೇವಲ ಅವರು ಬ್ಯಾಟಿಂಗ್ ಆಡೋದಷ್ಟೇ ಅಲ್ಲ, ಇಡೀ ತಂಡದ ಜವಾಬ್ದಾರಿನ ಹೊತ್ತಿದ್ದಾರೆ. ಎಲ್ಲರ ಚಿತ್ತ ನೀಡೋದು ಒಂದು ಕಡೆ ಟೀಮ್ ಮೇಲೆ ಆದ್ರೆ, ಇಡೀ ಟೀಮ್ ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ರೋಹಿತ್ ಶರ್ಮಾ ಅವರು. ಅವರು ದಪ್ಪಗಾದ್ರೆ ಇರಲಿ, ಸಣ್ಣಗಾದ್ರೆ ಇರಲಿ, ಇವ್ರಿಗೆ ಯಾಕೆ ಬೇಕಿರೋದು ಕಪ್ಪು. ಬಿಸಿಸಿಐ ನೋಡ್ಕೊಳುತ್ತೆ, ಅವರ ಹೆಲ್ತ್ ಫಿಟ್ನೆಸ್ ಬಗ್ಗೆ ಆಗಾಗ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಬಿಸಿಸಿಐನ ಪ್ರಶ್ನೆ ಮಾಡಕ್ಕಾಗತ್ತಾ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತೇಳಿ? ನೋಡಿ, ಅವ್ರು ಆಡಿರುವಂತ ಒನ್ ಡೇ ಮ್ಯಾಚ್ಗಳು ನೋಡಿ, ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡೋದು 270 ಮ್ಯಾಚ್ಗಳು ಆಡೋದು ರೋಹಿತ್ ಶರ್ಮಾ ಅವರು. ಸಿನಿಮಾದಿಂದಲೇ ರಶ್ಮಿಕಾ ಮಂದಣ್ಣ ಸಿನಿ ಜರ್ನಿ ಶುರುವಾಗಿದ್ದು 2016ರಲ್ಲಿ ಕಿರಿಕ್ ಪಾರ್ಟಿ ಮೂಲಕ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ರು. ಮೊದಲ ಚಿತ್ರದಲ್ಲೇ ಭರ್ಜರಿ ಯಶಸ್ಸನ್ನ ಕಂಡಿದ್ದು ರಶ್ಮಿಕಾ ಮಂದಣ್ಣ ಅವರು. 2017ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರದಲ್ಲಿ ಅವರು ನಟನೆ ಮಾಡಿದ್ರು. ಅವರು ಬೇಡ, ಅವರು ಐ ಆಮ್ ಬೇಸಿಕಲಿ ಫ್ರಮ್ ಹೈದರಾಬಾದ್ ಅಂತ ಆದ್ರೂ ಹೇಳಿ, ಐ ಆಮ್ ಬೇಸಿಕಲಿ ಫ್ರಮ್ ಯಾವ್ದಾವ್ದು ಹೇಳ್ಕೊಳ್ಳಿ, ಇವರಿಂದಾಗಿ ಕನ್ನಡ ಬೆಳಿಬೇಕು ಅಂತೇನಿಲ್ಲ ಅಲ್ವಾ? ಇಲ್ಲಿ ಅದು ಬೇರೆ ವಿಚಾರ. ಆದ್ರೆ ಕಲಾವಿದ್ರು ಯಾಕೆ ಟಾರ್ಗೆಟ್? 2018ರಲ್ಲಿ ಚಲೋ ಚಿತ್ರದ ಮೂಲಕ ಟಾಲಿವುಡ್ ಪ್ರವೇಶವನ್ನ ಮಾಡ್ತಾರೆ. ಚಿತ್ರರಂಗದಲ್ಲೂ ಕೂಡ ಅವರು ಕ್ರಶ್ ಆಗಿ ಗುರುತಿಸಿಕೊಂಡಿದ್ದಾರೆ. 2018ರಲ್ಲಿ ಗೀತಾ ಗೋವಿಂದಂ ಚಿತ್ರದಿಂದ ಅದೃಷ್ಟವೇ ಅವರಿಗೆ ಟರ್ನ್ ಆಗುತ್ತೆ. ಅಕ್ಕಿನೇನಿ ನಾಗಾರ್ಜುನ ಅವರ ಜೊತೆ ದೇವದಾಸ್ ಚಿತ್ರದಲ್ಲಿ ಆಕ್ಟಿಂಗ್ ಅನ್ನ ಮಾಡಿದ್ರು. ಮಹೇಶ್ ಬಾಬು ಜೊತೆ ಸರಿಲೇರು ನೀಕೆ ಅವರು ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವರ ಜೊತೆ ಪುಷ್ಪ ಪಾರ್ಟ್ 2 ಆ ಸಿನಿಮಾದಲ್ಲೂ ಕೂಡ ಅವರು ಮ್ಯಾಜಿಕ್ ಅನ್ನ ಮಾಡಿದ್ದಾರೆ. ಬಾಲಿವುಡ್ ಹಾಗೂ ಕಾಲಿವುಡ್ ನಿಂದಲೂ ಕೂಡ ರಶ್ಮಿಕಾಗೆ ಬುಲಾವ್ ಕೊಟ್ಟು ಸಿಗ್ತಾ ಇದೆ. ಇವತ್ತು ಕೂಡ ನಟ ಅಮಿತಾಬ್ ಬಚ್ಚನ್ ಅವರ ಜೊತೆ ಗುಡ್ ಬೈ ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಜೊತೆ ಮಿಷನ್ ಮಜ್ನುದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ರಣಬೀರ್ ನಟನೆ ಅನಿಮಲ್ ನಲ್ಲೂ ಕೂಡ ಅಲ್ಲಿ ಅವರು ಸ್ಕ್ರೀನ್ ಅನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಕೂಡ ಸಿಕ್ಕಿದೆ. ಚಾವಾ ಸಿನಿಮಾದಲ್ಲೂ ಕೂಡ ಅವರು ಅಭಿನಯವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿನಯ ಮಾಡಿದ್ದಾರೆ. ಓಕೆ, ಇವ್ರು ಕರೆದ ಮಾತ್ರಕ್ಕೆ ಅವ್ರು ಬರ್ಲಿಲ್ಲ ಅಂತೇಳಿ ಅವರನ್ನ ದೋಷೋದು ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಲ್ಲ ಅಂದ್ರೆ ಇನ್ನೊಬ್ರನ್ನ ಕರೀರಿ. ಇವತ್ತೆಷ್ಟು ಜನ ಇಲ್ಲ ನಮ್ಮಲ್ಲಿ? ಯಾಕೆ ಅವ್ರನ್ನ ಯಾಕೆ ಕರೆದಿಲ್ಲ ನೀವು? ಅವ್ರನ್ನ ಕರೆದ್ರು ಅವ್ರು ಬರ್ದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನೀವು ಅವ್ರನ್ನ ಟೀಕಿಸ್ತಿರಲ್ಲ. ನೀವ್ಯಾಕೆ ಅವ್ರೊಬ್ಬರನ್ನೇ ಇರೋದು ಇಂಡಸ್ಟ್ರಿಯಲ್ಲಿ? ಬೇರೆ ಯಾರು ಇಲ್ವಾ? ಎಷ್ಟು ಜನ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆದ ಕಡೆ ಎಲ್ಲ ಹೋಗ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ತುಂಬಾ ಜನ ನಟಿಯರೆಲ್ಲರೂ ಹೋಗ್ತಾರೆ ಕರೆದ ಕಡೆ. ಅವ್ರಿಲ್ಲ ಅಂದ್ರೆ ಇನ್ನೊಬ್ರನ್ನ ಕರೀರಿ. ಇವರೊಬ್ಬರಿಂದ ಇಂಡಸ್ಟ್ರಿ ಅಲ್ಲ ಅಲ್ವಾ? ನೋಡಿ, ರವಿ ಗಾಣಿಗ ಅವ್ರು ಏನ್ ಮಾತಾಡಿದ್ದಾರೆ ಅಂತೇಳಿ. ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರಿಸ್ಕೊಂಡವರು. ಹೋದ್ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದ್ ಅಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರು ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಕಾಂಗ್ರೆಸ್ನ ನಾಯಕರಿಗೆ ಸೆಲೆಬ್ರಿಟಿಗಳು ಯಾಕೆ ಟಾರ್ಗೆಟ್ ಅನ್ನೋದು ಈ ಕ್ಷಣಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ರೋಹಿತ್ ಶರ್ಮಾ ಭಾರತ ತಂಡದ ಕ್ರಿಕೆಟ್ ತಂಡದ ನಾಯಕ, ಅವ್ರ ಬಗ್ಗೆ ಶಮಾ ಮೊಹಮ್ಮದ್ ಬಾಡಿ ಶೇಮಿಂಗ್ ಮಾಡಿದ್ದಾರೆ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ತೂಕದ ಬಗ್ಗೆ ಟೀಕಿಸಿದ ಕಾಂಗ್ರೆಸ್ ವಕ್ತಾರ. ರಾಜ್ಯದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಟಾರ್ಗೆಟ್ ಆಗಿಬಿಟ್ರ.
ವರ್ಷದ ಹಿಂದಿನ ಹೇಳಿಕೆ ಬಗ್ಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಟೀಕಿಸಿದ್ದಾರೆ. ನಿರ್ಮಾಪಕರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅತ್ತ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ಪಾಲಿಟಿಕ್ಸ್ ನಡೆದಿದೆ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರಿಗೆ ಕಲಾವಿದ್ರು ಅಂತಂದ್ರೆ ಕಣ್ಣು ಕುಕ್ಕುವಂತಾಗಿದ್ಯಾ? ಕೆಲವರು ಅದನ್ನ ಸಮರ್ಥಿಸ್ಕೊಳ್ತಿದ್ದಾರೆ, ಕೆಲವರು ಅದನ್ನ ಟೀಕಿಸ್ತಾ ಇದ್ದಾರೆ. ಆದ್ರೆ ಸೆಲೆಬ್ರಿಟಿಗಳು ಅಂದ್ರೆ ಯಾಕೆ, ಕಲಾವಿದರು ಅಂತಂದ್ರೆ ಯಾಕೆ ಅಂದ್ರೆ ಒಂದು ಕಡೆ ಆದ್ರೆ, ಇವತ್ತು ರೋಹಿತ್ ಶರ್ಮಾ ಅವರು ಎಷ್ಟು ಮ್ಯಾಚ್ಗಳಲ್ಲಿ ಅವರು ಸೆಂಚುರಿಯನ್ನ ಸಿಡಿಸಿಲ್ಲ, ಎಷ್ಟು ಮ್ಯಾಚ್ಗಳಲ್ಲಿ ಸೆಂಚುರಿಯನ್ನ ಸಿಡಿಸಿಲ್ಲ. ಕೇವಲ ಅವರು ಬ್ಯಾಟಿಂಗ್ ಆಡೋದಷ್ಟೇ ಅಲ್ಲ, ಇಡೀ ತಂಡದ ಜವಾಬ್ದಾರಿನ ಹೊತ್ತಿದ್ದಾರೆ. ಎಲ್ಲರ ಚಿತ್ತ ನೀಡೋದು ಒಂದು ಕಡೆ ಟೀಮ್ ಮೇಲೆ ಆದ್ರೆ, ಇಡೀ ಟೀಮ್ ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ರೋಹಿತ್ ಶರ್ಮಾ ಅವರು. ಅವರು ದಪ್ಪಗಾದ್ರೆ ಇರಲಿ, ಸಣ್ಣಗಾದ್ರೆ ಇರಲಿ, ಇವ್ರಿಗೆ ಯಾಕೆ ಬೇಕಿರೋದು ಕಪ್ಪು. ಬಿಸಿಸಿಐ ನೋಡ್ಕೊಳ್ಳುತ್ತೆ, ಅವರ ಹೆಲ್ತ್ ಫಿಟ್ನೆಸ್ ಬಗ್ಗೆ ಆಗಾಗ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಬಿಸಿಸಿಐನ ಪ್ರಶ್ನೆ ಮಾಡಕ್ಕಾಗತ್ತಾ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತೇಳಿ? ನೋಡಿ, ಅವ್ರು ಆಡಿರುವಂತ ಒನ್ ಡೇ ಮ್ಯಾಚ್ಗಳು ನೋಡಿ, ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಡೋದು 270 ಮ್ಯಾಚ್ಗಳು ಆಡೋದು ರೋಹಿತ್ ಶರ್ಮಾ ಅವರು. ಸಿನಿಮಾದಿಂದಲೇ ರಶ್ಮಿಕಾ ಮಂದಣ್ಣ ಸಿನಿ ಜರ್ನಿ ಶುರುವಾಗಿದ್ದು 2016ರಲ್ಲಿ ಕಿರಿಕ್ ಪಾರ್ಟಿ ಮೂಲಕ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ರು. ಮೊದಲ ಚಿತ್ರದಲ್ಲೇ ಭರ್ಜರಿ ಯಶಸ್ಸನ್ನ ಕಂಡಿದ್ದು ರಶ್ಮಿಕಾ ಮಂದಣ್ಣ ಅವರು. 2017ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರದಲ್ಲಿ ಅವರು ನಟನೆ ಮಾಡಿದ್ರು. ಅವರು ಬೇಡ, ಅವರು ಐ ಆಮ್ ಬೇಸಿಕಲಿ ಫ್ರಮ್ ಹೈದರಾಬಾದ್ ಅಂತ ಆದ್ರೂ ಹೇಳಿ, ಐ ಆಮ್ ಬೇಸಿಕಲಿ ಫ್ರಮ್ ಯಾವ್ದಾದ್ರು ಹೇಳ್ಕೊಳ್ಳಿ, ಇವರಿಂದಾಗಿ ಕನ್ನಡ ಬೆಳಿಬೇಕು ಅಂತೇನಿಲ್ಲ ಅಲ್ವಾ? ಇಲ್ಲಿ ಅದು ಬೇರೆ ವಿಚಾರ. ಆದ್ರೆ ಕಲಾವಿದ್ರು ಯಾಕೆ ಟಾರ್ಗೆಟ್? 2018ರಲ್ಲಿ ಚಲೋ ಚಿತ್ರದ ಮೂಲಕ ಟಾಲಿವುಡ್ ಪ್ರವೇಶವನ್ನ ಮಾಡ್ತಾರೆ. ಚಿತ್ರರಂಗದಲ್ಲೂ ಕೂಡ ಅವರು ಕ್ರಶ್ ಆಗಿ ಗುರುತಿಸಿಕೊಂಡಿದ್ದಾರೆ. 2018ರಲ್ಲಿ ಗೀತಾ ಗೋವಿಂದಂ ಚಿತ್ರದಿಂದ ಅದೃಷ್ಟವೇ ಅವರಿಗೆ ಟರ್ನ್ ಆಗುತ್ತೆ. ಅಕ್ಕಿನೇನಿ ನಾಗಾರ್ಜುನ ಅವ್ರ ಜೊತೆ ದೇವದಾಸ್ ಚಿತ್ರದಲ್ಲಿ ಆಕ್ಟಿಂಗ್ ಅನ್ನ ಮಾಡಿದ್ರು. ಮಹೇಶ್ ಬಾಬು ಜೊತೆ ಸರಿಲೇರು ನೀಕೆ ಅವರು ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅವ್ರ ಜೊತೆ ಪುಷ್ಪ ಪಾರ್ಟ್ 2 ಆ ಸಿನಿಮಾದಲ್ಲೂ ಕೂಡ ಅವರು ಮ್ಯಾಜಿಕ್ ಅನ್ನ ಮಾಡಿದ್ದಾರೆ. ಬಾಲಿವುಡ್ ಹಾಗೂ ಕಾಲಿವುಡ್ ನಿಂದಲೂ ಕೂಡ ರಶ್ಮಿಕಾಗೆ ಬುಲಾವ್ ಕೊಟ್ಟು ಸಿಗ್ತಾ ಇದೆ. ಇವತ್ತು ಕೂಡ ನಟ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಗುಡ್ ಬೈ ಚಿತ್ರದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಜೊತೆ ಮಿಷನ್ ಮಜ್ನುದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ರಣಬೀರ್ ನಟನೆ ಅನಿಮಲ್ ನಲ್ಲೂ ಕೂಡ ಅಲ್ಲಿ ಅವರು ಸ್ಕ್ರೀನ್ ಅನ್ನ ಹಂಚಿಕೊಂಡಿದ್ದಾರೆ, ಅದಕ್ಕೆ ಅವಕಾಶ ಕೂಡ ಸಿಕ್ಕಿದೆ. ಚಾವಾ ಸಿನಿಮಾದಲ್ಲೂ ಕೂಡ ಅವರು ಅಭಿನಯವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಅಭಿನಯ ಮಾಡಿದ್ದಾರೆ. ಓಕೆ, ಇವ್ರು ಕರೆದ ಮಾತ್ರಕ್ಕೆ ಅವ್ರು ಬರ್ಲಿಲ್ಲ ಅಂತೇಳಿ ಅವರನ್ನ ದೋಷೋದು ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಲ್ಲ ಅಂದ್ರೆ ಇನ್ನೊಬ್ರನ್ನ ಕರೀರಿ. ಇವತ್ತೆಷ್ಟು ಜನ ಇಲ್ಲ ನಮ್ಮಲ್ಲಿ? ಯಾಕೆ ಅವ್ರನ್ನ ಯಾಕೆ ಕರೆದಿಲ್ಲ ನೀವು? ಅವ್ರನ್ನ ಕರೆದ್ರು ಅವ್ರು ಬರ್ದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ನೀವು ಅವ್ರನ್ನ ಟೀಕಿಸ್ತಿರಲ್ಲ. ನೀವ್ಯಾಕೆ ಅವ್ರೊಬ್ಬರನ್ನೇ ಇರೋದು ಇಂಡಸ್ಟ್ರಿಯಲ್ಲಿ? ಬೇರೆ ಯಾರು ಇಲ್ವಾ? ಎಷ್ಟು ಜನ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆದ ಕಡೆ ಎಲ್ಲ ಹೋಗ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ತುಂಬಾ ಜನ ನಟಿಯರೆಲ್ಲರೂ ಹೋಗ್ತಾರೆ ಕರೆದ ಕಡೆ. ಅವ್ರಿಲ್ಲ ಅಂದ್ರೆ ಇನ್ನೊಬ್ರನ್ನ ಕರೀರಿ. ಇವರೊಬ್ಬರಿಂದ ಇಂಡಸ್ಟ್ರಿ ಅಲ್ಲ ಅಲ್ವಾ? ನೋಡಿ ರವಿ ಗಾಣಿಗ ಅವ್ರು ಏನ್ ಮಾತಾಡಿದ್ದಾರೆ ಅಂತೇಳಿ. ನೇರ ಹೇಳ, ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರು ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ